ನಮಸ್ಕಾರ ವೀಕ್ಷಕರೇ, ಬುಕ್ಸ್ ಆಫ್ Q&A ಕ್ವಿಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನೀವು ಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಕೊನೆಯವರೆಗೂ ನೋಡಿ. ಕೇಳಲಾಗಿರುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ಕರ್ನಾಟಕದ ಬಂದರು ನಗರಿ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಆಪ್ಷನ್ ಎ ಮಂಗಳೂರು, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ಮಂಡ್ಯ, ಆಪ್ಷನ್ ಡಿ ಹಾಸನ. ಸರಿಯಾದ ಉತ್ತರ ಆಪ್ಷನ್ ಎ ಮಂಗಳೂರು. ಎರಡನೆಯ ಪ್ರಶ್ನೆ, ಹಾಸ್ಯರತ್ನ ತೆನಾಲಿ ರಾಮಕೃಷ್ಣ ಎಂತಹ ಕವಿಯಾಗಿದ್ದ? ಆಪ್ಷನ್ ಎ ಅಪರೂಪದ ಕವಿ, ಆಪ್ಷನ್ ಬಿ ಅತಿ ವಿರಳ ಕವಿ, ಆಪ್ಷನ್ ಸಿ ವಿಕಟ ಕವಿ, ಆಪ್ಷನ್ ಡಿ ವಿಕಾರ ಕವಿ. ಸರಿಯಾದ ಉತ್ತರ ಆಪ್ಷನ್ ಸಿ ವಿಕಟ ಕವಿ. ಮೂರನೆಯ ಪ್ರಶ್ನೆ, ಯಾವ ಜೀವಿಯು ರಾತ್ರಿಯಲ್ಲಿ ಮಲಗುವುದಿಲ್ಲ? ಆಪ್ಷನ್ ಎ ಬೆಕ್ಕು, ಆಪ್ಷನ್ ಬಿ ಬಾವಲಿಗಳು, ಆಪ್ಷನ್ ಸಿ ನಾಯಿ, ಆಪ್ಷನ್ ಡಿ ಗೂಬೆ. ಸರಿಯಾದ ಉತ್ತರ ಆಪ್ಷನ್ ಬಿ ಬಾವಲಿಗಳು ಮತ್ತು ಆಪ್ಷನ್ ಡಿ ಗೂಬೆ. ನಾಲ್ಕನೆಯ ಪ್ರಶ್ನೆ, ಪ್ರತಿದಿನ ಅತಿಯಾದ ಟೀ ಕುಡಿಯುವುದರಿಂದ ಯಾವ ಕಾಯಿಲೆಗಳು ಬರುತ್ತವೆ? ಆಪ್ಷನ್ ಎ ನಿದ್ರಾಹೀನತೆ, ಆಪ್ಷನ್ ಬಿ ಗ್ಯಾಸ್ಟ್ರಿಕ್, ಆಪ್ಷನ್ ಸಿ ಹೃದಯ ಸಮಸ್ಯೆ, ಆಪ್ಷನ್ ಡಿ ಮೂಳೆಗಳ ಸಮಸ್ಯೆ. ಸರಿಯಾದ ಉತ್ತರ ಮೇಲಿನ 4 ಆಪ್ಷನ್ಸ್ಗಳು. ಎ ನಿದ್ರಾಹೀನತೆ, ಬಿ ಗ್ಯಾಸ್ಟ್ರಿಕ್, ಸಿ ಹೃದಯ ಸಮಸ್ಯೆ, ಡಿ ಮೂಳೆಗಳ ಸಮಸ್ಯೆ. ಐದನೆಯ ಪ್ರಶ್ನೆ, ಯಾವ ಹಣ್ಣು ತಿನ್ನುವುದರಿಂದ ಅಧಿಕ ರಕ್ತದೊತ್ತಡದ ಸಮಸ್ಯೆ ಬೇಗ ನಿವಾರಣೆಯಾಗುತ್ತದೆ? ಆಪ್ಷನ್ ಎ ದ್ರಾಕ್ಷಿ ಹಣ್ಣು, ಆಪ್ಷನ್ ಬಿ ಕಿತ್ತಾಳೆ ಹಣ್ಣು, ಆಪ್ಷನ್ ಸಿ ಕಲ್ಲಂಗಡಿ ಹಣ್ಣು, ಆಪ್ಷನ್ ಡಿ ಬಾಳೆಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಡಿ ಬಾಳೆಹಣ್ಣು. ಆರನೆಯ ಪ್ರಶ್ನೆ, ಬೆಳಿಗ್ಗೆ ಎದ್ದ ಕೂಡಲೇ ಯಾವುದು ಸೇವಿಸುವುದರಿಂದ ಮಕ್ಕಳ ಬುದ್ಧಿ ಚುರುಕಾಗುತ್ತದೆ? ಆಪ್ಷನ್ ಎ ಒಂದೆಲಗ, ಆಪ್ಷನ್ ಬಿ ತುಳಸಿ ಎಲೆ, ಆಪ್ಷನ್ ಸಿ ಹಾಲು, ಆಪ್ಷನ್ ಡಿ ಚಹಾ. ಸರಿಯಾದ ಉತ್ತರ ಆಪ್ಷನ್ ಎ ಒಂದೆಲಗ. ಏಳನೆಯ ಪ್ರಶ್ನೆ, ಮನುಷ್ಯನ ಹಾಗೆ ಬೊಕ್ಕ ತಲೆ ಇರುವ ಪ್ರಾಣಿ ಯಾವುದು? ಆಪ್ಷನ್ ಎ ಕೋತಿ, ಆಪ್ಷನ್ ಬಿ ಚಿಂಪಾಂಜಿ, ಆಪ್ಷನ್ ಸಿ ನಾಯಿ, ಆಪ್ಷನ್ ಡಿ ಕರಡಿ. ಸರಿಯಾದ ಉತ್ತರ ಆಪ್ಷನ್ ಬಿ ಚಿಂಪಾಂಜಿ. ಎಂಟನೆಯ ಪ್ರಶ್ನೆ, ಯಾವ ದಿನದಂದು ಭೂಮಿಯು ಸೂರ್ಯನಿಂದ ಅತ್ಯಂತ ದೂರದಲ್ಲಿದೆ? ಆಪ್ಷನ್ ಎ ಫೆಬ್ರವರಿ 26, ಆಪ್ಷನ್ ಬಿ ಆಗಸ್ಟ್ 8, ಆಪ್ಷನ್ ಸಿ ಜುಲೈ 4, ಆಪ್ಷನ್ ಡಿ ನವೆಂಬರ್ 16. ಸರಿಯಾದ ಉತ್ತರ ಆಪ್ಷನ್ ಸಿ ಜುಲೈ 4. ಒಂಬತ್ತನೆಯ ಪ್ರಶ್ನೆ, ಬಜೆಯನ್ನು ಜೇನುತುಪ್ಪದ ಜೊತೆ ತಿಂದರೆ ಯಾವ ಸಮಸ್ಯೆ ಕಡಿಮೆಯಾಗುತ್ತದೆ? ಆಪ್ಷನ್ ಎ ಗಂಟಲು ನೋವು, ಆಪ್ಷನ್ ಬಿ ಅಲರ್ಜಿ, ಆಪ್ಷನ್ ಸಿ ಶೀತ ಕೆಮ್ಮು, ಆಪ್ಷನ್ ಡಿ ಜೀರ್ಣಕ್ರಿಯೆ. ಸರಿಯಾದ ಉತ್ತರ ಆಪ್ಷನ್ ಎ ಗಂಟಲು ನೋವು, ಆಪ್ಷನ್ ಸಿ ಶೀತ ಕೆಮ್ಮು ಮತ್ತು ಆಪ್ಷನ್ ಡಿ ಜೀರ್ಣಕ್ರಿಯೆ. ಹತ್ತನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಹೊಂದಿದ ಜಿಲ್ಲೆ ಯಾವುದು? ಆಪ್ಷನ್ ಎ ಕೊಡಗು, ಆಪ್ಷನ್ ಬಿ ದಕ್ಷಿಣ ಕನ್ನಡ, ಆಪ್ಷನ್ ಸಿ ಹಾಸನ, ಆಪ್ಷನ್ ಡಿ ಮಂಡ್ಯ. ಸರಿಯಾದ ಉತ್ತರ ಆಪ್ಷನ್ ಎ ಕೊಡಗು. 11ನೆಯ ಪ್ರಶ್ನೆ, ಮೆಂತೆ ಸೊಪ್ಪನ್ನು ಸೇವಿಸುವುದರಿಂದ ಏನಾಗುತ್ತದೆ? ಆಪ್ಷನ್ ಎ ತೂಕ ನಿರ್ವಹಣೆ, ಆಪ್ಷನ್ ಬಿ ಶುಗರ್ ಕಂಟ್ರೋಲ್, ಆಪ್ಷನ್ ಸಿ ಹೆಚ್ಚು ಜೀರ್ಣಶಕ್ತಿ, ಆಪ್ಷನ್ ಡಿ ಕೂದಲಿನ ಆರೋಗ್ಯ.
ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು. ಆಪ್ಷನ್ ಎ ತೂಕ ನಿರ್ವಹಣೆ, ಬಿ ಶುಗರ್ ಕಂಟ್ರೋಲ್, ಸಿ ಹೆಚ್ಚು ಜೀರ್ಣಶಕ್ತಿ, ಡಿ ಕೂದಲಿನ ಆರೋಗ್ಯ. 12ನೆಯ ಪ್ರಶ್ನೆ, ಈರುಳ್ಳಿ ವಾಸನೆ ತೆಗೆದುಕೊಳ್ಳುವುದರಿಂದ ಯಾವ ನೋವು ಗುಣವಾಗುತ್ತದೆ? ಆಪ್ಷನ್ ಎ ಕೀಲು ನೋವು, ಆಪ್ಷನ್ ಬಿ ಹೊಟ್ಟೆ ನೋವು, ಆಪ್ಷನ್ ಸಿ ಅಸ್ತಮಾ, ಆಪ್ಷನ್ ಡಿ ತಲೆನೋವು. ಸರಿಯಾದ ಉತ್ತರ ಆಪ್ಷನ್ ಡಿ ತಲೆನೋವು. 13ನೆಯ ಪ್ರಶ್ನೆ, ಸೊಳ್ಳೆಗಳು ನಮ್ಮನ್ನು ಹೇಗೆ ಗುರುತಿಸುತ್ತವೆ? ಆಪ್ಷನ್ ಎ ದೇಹದ ವಾಸನೆ, ಆಪ್ಷನ್ ಬಿ ಉಸಿರಾಟದ ಮೂಲಕ, ಆಪ್ಷನ್ ಸಿ ಧ್ವನಿಯ ಮೂಲಕ, ಆಪ್ಷನ್ ಡಿ ಬಣ್ಣದ ಮೂಲಕ. ಸರಿಯಾದ ಉತ್ತರ ಆಪ್ಷನ್ ಎ ದೇಹದ ವಾಸನೆ ಮತ್ತು ಆಪ್ಷನ್ ಬಿ ಉಸಿರಾಟದ ಮೂಲಕ. 14ನೆಯ ಪ್ರಶ್ನೆ, ಯಾವ ಮುದ್ರೆಯನ್ನು ಮಾಡುವುದರಿಂದ ಕಣ್ಣಿನ ಸಮಸ್ಯೆಗಳು ದೂರವಾಗುತ್ತದೆ? ಆಪ್ಷನ್ ಎ ಮುಷ್ಟಿ ಮುದ್ರೆ, ಆಪ್ಷನ್ ಬಿ ಧ್ಯಾನ ಮುದ್ರೆ, ಆಪ್ಷನ್ ಸಿ ವಕ್ರ ಮುದ್ರೆ, ಆಪ್ಷನ್ ಡಿ ಪ್ರಾಣ ಮುದ್ರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಪ್ರಾಣ ಮುದ್ರೆ. 15ನೆಯ ಪ್ರಶ್ನೆ, ಯಾವ ದೇಶವು ಮುತ್ತುಗಳನ್ನು ಅತಿ ಹೆಚ್ಚಾಗಿ ಉತ್ಪಾದಿಸುತ್ತದೆ? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ರಷ್ಯಾ, ಆಪ್ಷನ್ ಡಿ ಮಲೇಷಿಯಾ. ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ. 16ನೆಯ ಪ್ರಶ್ನೆ, ಕಣ್ಣು ಮತ್ತು ಕಿವಿಗಳನ್ನು ಸ್ವಚ್ಛಗೊಳಿಸಲು ತನ್ನ ನಾಲಿಗೆಯನ್ನು ಬಳಸುವ ಪ್ರಾಣಿ ಯಾವುದು? ಆಪ್ಷನ್ ಎ ಚಿರತೆ, ಆಪ್ಷನ್ ಬಿ ಕುದುರೆ, ಆಪ್ಷನ್ ಸಿ ಜಿರಾಫೆ, ಆಪ್ಷನ್ ಡಿ ಆನೆ. ಸರಿಯಾದ ಉತ್ತರ ಆಪ್ಷನ್ ಸಿ ಜಿರಾಫೆ. 17ನೇ ಪ್ರಶ್ನೆ, ಮಧುಮೇಹ ಹೊಂದಿದವರಿಗೆ ಸೂಕ್ತವಾದ ತರಕಾರಿ ಯಾವುದು? ಆಪ್ಷನ್ ಎ ಬೆಂಡೆಕಾಯಿ, ಆಪ್ಷನ್ ಬಿ ಹಸಿರು ಸೊಪ್ಪುಗಳು, ಆಪ್ಷನ್ ಸಿ ಹಾಗಲಕಾಯಿ, ಆಪ್ಷನ್ ಡಿ ಬೀಟ್ರೂಟ್. ಸರಿಯಾದ ಉತ್ತರ ಆಪ್ಷನ್ ಬಿ ಹಸಿರು ಸೊಪ್ಪುಗಳು ಮತ್ತು ಆಪ್ಷನ್ ಸಿ ಹಾಗಲಕಾಯಿ. 18ನೆಯ ಪ್ರಶ್ನೆ, ಯಾವ ಬಣ್ಣದ ಪರ್ಸ್ ಬಳಸುವುದರಿಂದ ಆರ್ಥಿಕ ಲಾಭ ಹೆಚ್ಚುತ್ತದೆ? ಆಪ್ಷನ್ ಎ ಹಸಿರು ಬಣ್ಣ, ಆಪ್ಷನ್ ಬಿ ಕೆಂಪು ಬಣ್ಣ, ಆಪ್ಷನ್ ಸಿ ಬಿಳಿ ಬಣ್ಣ, ಆಪ್ಷನ್ ಡಿ ಕಪ್ಪು ಬಣ್ಣ. ಸರಿಯಾದ ಉತ್ತರ ಆಪ್ಷನ್ ಎ ಹಸಿರು ಬಣ್ಣ ಮತ್ತು ಆಪ್ಷನ್ ಬಿ ಕೆಂಪು ಬಣ್ಣ. 19ನೆಯ ಪ್ರಶ್ನೆ, ಅತಿ ಹೆಚ್ಚು ಶ್ರೀಮಂತ ರೈತರನ್ನು ಹೊಂದಿರುವ ರಾಜ್ಯ ಯಾವುದು? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಪಂಜಾಬ್, ಆಪ್ಷನ್ ಸಿ ಮಹಾರಾಷ್ಟ್ರ, ಆಪ್ಷನ್ ಡಿ ಗುಜರಾತ್. ಸರಿಯಾದ ಉತ್ತರ ಆಪ್ಷನ್ ಬಿ ಪಂಜಾಬ್. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.